ಅಂದ್ರೆ ಒಂದು ಅದು ಅದು ಚರ್ಚೆ ಆಗ್ತದೆ ಅಂತದ್ದು. ಈಶ್ವರಪ್ಪಂದ ಬಿಜೆಪಿ ಕರ್ಕೊಂಡ್ಬರ ಬಗ್ಗೆ ನಂದು ಏನೂ ಪಾತ್ರ ಇಲ್ಲ. ಅವನ ನಿರ್ಣಯಗಳು ನಮ್ಮ ಹೈಕಮಾಂಡ್ ಅದು ಕೇಂದ್ರ ಮಟ್ಟದ ನಾಯಕರ ನಿರ್ಣಯ ಸ್ವಾಗತ. ನಮ್ದು ಎಷ್ಟು ಈಶ್ವರಪ್ಪನ ಬಿಜೆಪಿ ಕರ್ಕೊಂಬಂತ ನಮ್ಮ ಪಾತ್ರ ಏನೂ ಇಲ್ಲ. ಇಷ್ಟು ಫುಲ್ ಸ್ಟಾಪ್. ಬ್ರಿಗೇಡ್ ಅಂತ ಮಾಡಿದ್ರೆ ಚೆನ್ನಮ್ಮ ಬ್ರಿಗೇಡ್ ಅಂತ ಈಶ್ವರಪ್ಪನವ್ರು ಮಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ಯಾರಿಗೂ ಮಾಡಲ್ಲ ಹಾಕದೆ. ನಾವು ಭಾರತೀಯ ಜನತಾ ಪಕ್ಷ ಏನ್ ನಿರ್ಣಯ ಕೆಲಸ ಮಾಡೋಣ. ನಾವು ವೈಯಕ್ತಿಕ ನಿರ್ಣಯ ರಮೇಶ ನಿರ್ಣಯ ಏನೂ ಇರುತ್ತಿಲ್ಲ. ಈಗ ಪದೇ ಪದೇ ಸೇರ್ತಾ ಇರೋದ್ರಿಂದ ನೀವೆಲ್ಲ ಬೆನ್ನು ಮತ್ತಿಯ ಚಟುವಟಿಕೆ ಮಾಡ್ತಾ ಇದ್ದೀರಿ ಅನ್ನೋ ಒಂದು ಸಂದೇಶ ಹೋಗ್ತಾ ಇದೆ. ನಾವು ಮಾಧ್ಯಮ ಮಿತ್ರ ಮನವಿ ಮಾಡ್ಕೊಂಡು ಬೆನ್ನು ಮತ್ತಿಯನ್ನು ಟ್ಯಾಗ್ ತೆಗಿರಿ. ನಾವು ಬೆನ್ನು ಮತ್ತಿ ಅಲ್ಲ, ಪಕ್ಷದ ನಿಷ್ಠಾವಂತನ ಪಕ್ಷ ಶುದ್ಧೀಕರಣಗೋಸ್ಕರ ಹೋರಾಡುತ್ತೇವೆ. ಶುದ್ಧೀಕರಣ ಆದಂತ ಪಕ್ಷದ ತತ್ವಶಾಸ್ತ್ರದ ಬಗ್ಗೆ ನಾವು ಹೋರಾಟ ಮಾಡಿ ಪಕ್ಷನ ಶಕ್ತಿ ಕೂಡ ಪ್ರಯತ್ನ ಮಾಡ್ತಾವ. ವ್ಯಕ್ತಿ ನಮ್ಮ ಉದ್ದೇಶ ಇಲ್ಲ. ನಮ್ದು ಅದು ಪದೇ ಪದೇ ಹೇಳ್ಬೇಡ. ಅದು ನಾವು ಈಗಾಗಲೇ ನಮ್ಮ ನಾಯಕರು ಹೇಳಿದ್ರು, ಪದೇ ಪದೇ ಮಾಧ್ಯಮ ಹೇಳಿದ್ರೆ ನಮ್ಮ ಪಕ್ಷಕ್ಕೆ ಮುಜುಗರ ಆಗತ್ತೆ. ನಮ್ಮ ಪಕ್ಷಕ್ಕೆಲ್ಲ ನಮ್ಮ ಅನುತನ ಎಲ್ಲ ಹೇಳಿ ನಮ್ಮ ಏನ್ ಅನಿಸಿಕೆ ಎಲ್ಲ ಒಂದು ವೇದಿಕೆ ಹೇಳಿದಿವೆ. ಅವ್ರು ಏನ್ ನಿರ್ಣಯ ತಗೋತಾರೋ ಅದಕ್ಕೆ ನಾವು ಬದ್ಧದೇವೆ. ಈಗ 2 ತಿಂಗಳು ಹೋಗಿಲ್ಲ. ಈಶ್ವರಪ್ಪ ಅವರು ಮನೆ ಹೋಗಿರುವಂತದ್ದು ನಿಮ್ಮ ವಿರೋಧಿಗಳಿಗೆಲ್ಲೋ ಒಂದ್ ಕಡೆ ನೋಡಿ, ಈಶ್ವರಪ್ಪ ಇವತ್ತು ನಮ್ಮ ಹಿಂದೂ ಜನಾಂಗದ ಒಬ್ಬ ಪ್ರಮುಖ ನಾಯಕ. ಯಾವುದೇ ಪಕ್ಷ ಇರಲಿ, ಈ ಪಕ್ಷೇತರ ಬಿಜೆಪಿ ಮತ್ತೇನು ಬ್ರಿಗೇಡ್ ಮಾಡೋದು ಗೊತ್ತಿಲ್ಲ. ಈಶ್ವರ ಬಗ್ಗೆ ಇವತ್ತು ಗೌರವ ಇದೆ. ಬಟ್ ನಾ ಓದೋದು ರಾಜಕೀಯವಾಗಿ ಮಾಡಿದ್ದಕ್ಕೆ ನಂಗೆ ಬಹಳ ಬೇಜಾರಾಗಿದೆ. ನಾನು ಹೋಗಿ ಒಳ್ಳೆ ಅವ್ರನ್ನ ಈಶ್ವರ ಮನೆ ಹೋಗಿ ನೀರಾಗ ಹೋ ಆಯ್ತು ಬರ್ತಾನೆ ಅಂದ್ಬಿಟ್ಟೆ. ನಾನು ಆನ್ ದ ವೇ ನಮ್ಮ ಮನೆಗೆ ಹೋಗಕ್ಕೆ ಏರ್ಪೋರ್ಟ್ನ ಹೋದೆ. ಅವ್ರ ಮೀಸಲಾತಿ ಚರ್ಚೆ ಮಾಡಿದ್ರು. ನಾ ಕೇಳಿ ಕೂತಿದ್ದೆ ಇಷ್ಟೇ. ಸರ್, ಈಗ ನೀವು ಮತ್ತು ಯತ್ನಾಳ್ ಹೋರಾಟದಲ್ಲಿ ಬಿಜೆಪಿ ವ್ಯಕ್ತಿ ಪೂಜೆ ಬೇಡ, ಪಕ್ಷ ಮತ್ತು ನಿಷ್ಠೆ ಪೂಜೆ ಬೇಕು ಅಂತ ಕನಸು ಮಾಡ್ತಾ ಇದ್ದಾರೆ ಸರ್. ನಾವು ಇವತ್ತು ಮಾಧ್ಯಮದ ಬಂದಕ್ಕೆ ಮೊದಲು ಬಾರಿಗೆ ಹಾರ್ಟ್ಲಿ ಸ್ವಾಗತ ಮಾಡಿದ್ದೀನಿ. ನಾವು ಒಳ್ಳೆ ವೇದಿಕೆ ಸಿಗ್ತಾನೆ. ಈಶ್ವರಪ್ಪ ಮನೆಗೆ ಹೋದ ಬಗ್ಗೆ ಕ್ಲಿಯರ್ ಕೊಡ್ಬೇಕು. ನಮ್ಮ ಯಾವುದೋ ತರ ಬೇರೆ 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 ರೂಪದಲ್ಲಿ ಹೊಂಟಿದೆ ಟಿವಿಯಲ್ಲಿ. ನಾವು ನೇರವಾಗಿ ಹೇಳಕ್ ಒಂದು ವೇದಿಕೆ ಸಿಕ್ಕುತ್ತೆ. ನಿಮ್ಗೆ ಧನ್ಯವಾದಗಳು. ನಾವು ಪಕ್ಷದ ಚೌಕಟ್ಟಿನಲ್ಲಿ ಮಾತಾಡಿದಲ್ಲ ವಿಷಯ, ಅದೇ ಹೇಳಂಗಿಲ್ಲ. ಕೊನೆ ಪಕ್ಷ ಏನ್ ತೀರ್ಮಾನ ತಗೋತೆ ಅದಕ್ಕೆ ನಾವು ಬದ್ಧದೇವೆ. ಈ ರಾಜುಗೌಡರು ಯಾಕೆ ಸರ್ ಸುಮ್ಮನೆ ಅವ್ರ ಸ್ವಭಾವ ಏನ್ ಮಾಡಕ್ ಹೋಗಲ್ಲ. ಅವ್ರ ಸ್ವಭಾವ ಏನ್ ಮಾಡ್ಬೋದು. ನಾನು ನೋಡಿ ಅಲ್ಲಿ ಒಳಗೆ ಮಾತಾಡೋದು ಹೊರಗೆ ಮಾತಾಡೋದು ನಾವು ಅದು ಚಲೋ ಅಲ್ಲ. ನಾನು ಬೇಕಾದ್ರೆ ಮಾತಾಡ್ಬೋದಲ್ಲ. ರಮೇಶ್ ಜಾರಕಿಹೊಳಿ ಏನ್ ಅವ್ರ ಕೇಳ್ಬೇಕು. ಯಾಕೆ ಹಂಗ್ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ. ರಾಜುಗೌಡ ಮತ್ತೆ ಮತ್ತೆ ಹೇಳಿದ್ರೆ ರಾಜು ಮ್ಯಾಲ ಅಂದ್ರೆ ಹೊರಗೆ ಹೋಗ್ಬೇಕಿಲ್ಲ. ಹೊರಗೆ ಇಲ್ಲ ನಮ್ದೆಲ್ಲ ಅವನ್ ನೋಡ್ರಿ ಅವ್ರ ಯಡಿಯೂರಪ್ಪ ಅವರು ಶಿಷ್ಯತ್ವ ಅವ್ರನ್ನ ಗುರುತಿಸ್ಕೊಂಡ್ರ. ಅಲ್ಲಿ ನಾವು ಯಾಕೆ ಅಲ್ಲಿ ಚರ್ಚೆ ಮಾಡೋದು. ನಾವು ಅಲ್ಲಿ ನಾದ ಹೋಗಿಲ್ಲ. ಅದಕ್ಕೆ ಸಾಕು, ಫುಲ್ ಸ್ಟಾಪ್. ಎಷ್ಟು ಕೇಳಿ ಸಂತೋಷ. ಬೇರೆ ವಿಷಯದ ಹೇಳ್ರಿ. ರಾಜುಗೌಡ ಮೂಲಕ ಏನಾದ್ರು ರಮೇಶ್ ಜಾರಕಿಹೊಳಿ ಅವರು, ಯತ್ನಾಳ್ ಅವರು ಮತ್ತು ಈಶ್ವರಪ್ಪ ಮನವೊಲಿಸುವ ಪ್ರಯತ್ನ ಯಡಿಯೂರಪ್ಪ ಫ್ಯಾಮಿಲಿ ಮಾಡ್ತಾ ಇದೆಯಾ ಅಂತ ನೀವು ಗಟ್ಟಿಯಾಗಿ ನಿಂತಿದ್ದೀರ ಅಂತ ಹೇಳಿ? ಬೇಡ, ಫುಲ್ ಸ್ಟಾಪ್. ಥ್ಯಾಂಕ್ ಯು. ಸರ್ ಈಗ ನಾ ಸುಮ್ಮನೆ ಬೇರೆ ಸಂಬಂಧಪಟ್ಟಂತೆ